ಅಲ್ಲ ಯಾರು ಏನಾಗ್ತಿದೆ ಅಂದ್ರೆ ಈಗ ನಮ್ಮಂತವ್ರು ಅಥವಾ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಪಾಲಿಟಿಕ್ಸ್ಗೆ ಬರೋವ್ರನ್ನೇ ಎಷ್ಟು ಹೆದರ್ಸಿ ಕಳಿಸ್ಬಿಡ್ತಾರೆ ಅಂದ್ರೆ ಜನ ಇದಕ್ಕೇನೆ ತುಂಬಾ ಜನ ಹೆದರ್ತಾರೆ. ಅಯ್ಯೋ ಇಲ್ಲಿಗೆ ಬಂದ್ರೆ ಈ ರೀತಿಯೆಲ್ಲ ನಾವು ಮಾಡದೇ ಇರೋದು, ನಮ್ಗೆ ಇಲ್ಲದೆ ಇರೋ ಆ ಉದ್ದೇಶವನ್ನು ನಮ್ಗೆ ಇಲ್ಲಿ ಸ್ಟಿಕ್ ಮಾಡ್ಬಿಟ್ಟು ನಮ್ಮನ್ನ ಬೇರೆ ತರ ಲೇಬಲ್ ಮಾಡ್ತಾರೆ ಅನ್ನೋದು ಭಯಕ್ಕೇನೆ ತುಂಬಾ ಜನ ವಿದ್ಯಾವಂತರಿರ್ಲಿ ಅಥವಾ ಬೇರೆ ವೆರಿ ಗುಡ್ ಇಂಟೆನ್ಷನ್ಸ್ ಇರೋರು ಇವತ್ತಿನ ದಿನ ಪಾಲಿಟಿಕ್ಸ್ಗೆ ಬರ್ದೇ ಇರೋ ಕಾರಣ ಅದಕ್ಕೆ ನಾವು ರಾಜಕಾರಣ ಈ ರೀತಿ ಹಾಳಾಗ್ತಾ ಇರೋದು. ಬಿಡಿ ನಮ್ಮಂತವ್ರನ್ನ ಬರೋದು ಬಿಡಿ, ಒಂದು ಅಲ್ಲೆಲ್ಲಾದ್ರೂ ಒಂದು ದೇಶದಲ್ಲಿ ಬದಲಾವಣೆ ತರೋಣ. ನಾವು ಬರೀ ಇವ್ರಂಗಂದ್ರು ಅವ್ರ ಹಿಂಗಂದ್ರು ಇದನ್ನ ಬಿಟ್ಟು ನಾವು ಬೇರೆ ವಿಚಾರ ಮಾತಾಡೋಣ. ಬರೀ ಪಕ್ಷದಿಂದ ಅಧಿಕೃತವಾಗಿ ಕಳಿಸ್ಲಾ ನನ್ನ ಲೆಟರು. ಮೈಸೂರಿಗೂ ಬಂದಿತ್ತು, ಉಡುಪಿಗೂ ಬಂದಿತ್ತು, ಬೆಂಗಳೂರಿಗೂ ಬಂದಿತ್ತು. ಇನ್ನು ಮುಂದೆ ಬೆಂಗಳೂರು ರೂರಲ್ ಅಥವಾ ಬೆಂಗಳೂರು ಸೌತ್ ಅದಕ್ಕೂ ಇದೆ. ಅವ್ರು ಎಲ್ಲೆಲ್ಲಿ ನಮ್ಗೆ ಹೇಳಿ ಪರ್ಟಿಕ್ಯುಲರ್ ಆಗಿ ಅಧಿಕೃತವಾಗಿಯೇ ಬರುತ್ತೆ. ನೀವು ಮಂಡ್ಯದವರ ಮೈಸೂರು? ಈಗ ಮಂಡ್ಯ ಪ್ರೆಸ್, ಮೈಸೂರು ಪ್ರೆಸ್ ಅಲ್ಲಲ್ಲ. ನೀವು ಯಾವ ಅಂದ್ರೆ ಯಾವ ಮ್ಯಾಗಝೀನ್ ಅಥವಾ ನ್ಯೂಸ್ ಫಸ್ಟ್ ಮೈಸೂರು? ಬಟ್ ನೀವು ಕೇಳ್ತಾ ಇರೋದು ಬರೀ ಮಂಡ್ಯ ಬಗ್ಗೆ. ಓಕೆ ಓಕೆ. ಏನ್ ಕೇಳಿದ್ರಿ ಹೇಳಿ? ಇದನ್ನ ನೀವು ಪಕ್ಷದಲ್ಲೇ ಕೇಳೋದು ಬೆಟರ್ ಅಲ್ವಾ? ನಾನು ಇಷ್ಟು ಹೇಳಿದ್ದೀನಿ, ಪಕ್ಷ ಹೇಳಿದ್ರೆ ನಾನು ಅವ್ರು ಹೇಳಿದ ಕಡೆ ನಾನು ಹೋಗ್ತಾ ಇದ್ದೀನಿ ಅಂತ. ನನ್ನ ನಿಲುವು ಇದೆ, ಪಕ್ಷ ಹೇಳಿದ ಕಡೆ ನಾನು ಹೋಗ್ತೀನಿ. ನೀವು ಪಕ್ಷದ ಲೀಡರ್ಸ್ ಅಥವಾ ಪಕ್ಷದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೋ ಅವ್ರನ್ನ ಕೇಳೋದು ಉತ್ತಮ. ಅವರು ಮೈಸೂರಲ್ಲೂ ಪ್ರಚಾರ ಮಾಡಿದ್ದಾರೆ, ಬೇರೆ ಕಡೆಗಳಲ್ಲೂ ಪ್ರಚಾರ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅಷ್ಟೇ ಮೈಸೂರಿನ ಪ್ರಶ್ನೆ ಮಾಡೋಣ ಅಷ್ಟೇ. ಈ ಪ್ರಶ್ನೆ ಬಿಟ್ಟು ಏನು ಇಲ್ಲ ಇಂಟ್ರೆಸ್ಟ್. ಸುಮಲತಾ ನೋಡಿದ್ರೆ ಬರೀ ಮಂಡ್ಯ ಪ್ರಚಾರ. ಅರೆ ಮಂಡ್ಯದಲ್ಲಿ ಏನೇನ್ ನಡಿಬೇಕು ಎಲ್ಲ ನಡೀತಾ ಇದೆ, ಸಕ್ರಿಯವಾಗಿ ನಡೀತಾ ಇದೆ. ನಿಮ್ಗಿಂತ ನನ್ಗೆ ಕಾಳಜಿ ಇದೆ ಬಿಡಿ.